ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಭಾಗ್ಯಮ್ಮ ಅವರು ಮಾತಾಡಿದ್ದನ್ನ ಕೇಳಿ ಗೌತಮ್ ಮತ್ತೆ ಭೂಮಿಕಾ ಅವರು ತುಂಬಾನೇ ಶಾಕ್ ಆಗ್ತಾರೆ. ಏನ್ ಮಾತಾಡ್ತಾ ಇದ್ದೀರಾ? ಇಷ್ಟು ದಿವಸ ನೀವು ಇಷ್ಟು ವರ್ಷದಿಂದ ಕಾಯ್ದ್ವಿ ನೀವು ಮಾತಾಡೋದಕ್ಕೋಸ್ಕರ. ಆಗ ಗೌತಮ್ ಅವರು ಕೂಡ ಭಾಗ್ಯಮ್ಮನ ತಪ್ಕೊಂಡು ಮುದ್ದಾಡ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ದೇವ್ರ ದಯೆ ಎಲ್ಲಾನು ಅತ್ತೆ ನೀವು ಮಾತಾಡೋದಕ್ಕೋಸ್ಕರ ನಾವು ಎಷ್ಟು ವರ್ಷದಿಂದ ಕಾಯ್ತಿದ್ವಿ ಗೊತ್ತಾ? ಗೌತಮ್ ಅವರೇ ಅತ್ತೆ ಮಾತಾಡ್ತಿದ್ದಾರೆ. ಗೌತಮ್ ಅವರೇ, ಭೂಮಿಕಾ ಅವರು ಗೌತಮ್ನ ನೋಡಿ ಖುಷಿಯಿಂದ ಹೇಳ್ತಾರೆ. ಈ ಕಡೆ ಭಾಗ್ಯಮ್ಮನ ಕೈ ಇಟ್ಕೊಂಡಿದ್ದ ಭೂಮಿಕಾ ಸಡನ್ ಆಗಿ ಅವ್ರ ಕೈನ ಬಿಡ್ತಾರೆ. ಶಾಕುಂತಲಾ ಅವರು ಹೇಳಿದ್ದ ಮಾತನ್ನೆಲ್ಲ ನೆನ್ಪು ಮಾಡ್ಕೊಂತಾರೆ. ನೀನು ಗೌತಮ್ ಯಾವತ್ತಿದ್ರು ಒಂದಾಗ್ಲೇಬಾರ್ದು, ಇಬ್ರು ದೂರನೇ ಇರ್ಬೇಕು. ಆಗ ಗೌತಮ್ ಅವ್ರ ಮುಖ ಭಾಗ್ಯಮ್ಮ ನೋಡ್ತಾರೆ. ಆಗ ಭಾಗ್ಯಮ್ಮ ಅವರು, ಏನಾಯ್ತು ನಿಂಗೆ, ಯಾಕೆ ಈ ತರ ಮಾತಾಡ್ತಿದ್ಯಾ? ಭಾಗ್ಯಮ್ಮ ಕೇಳ್ತಾರೆ. ಆಗ ಭೂಮಿಕಾ ಅವರು ಏನು ಮಾತಾಡೋದಿಲ್ಲ. ಆಗ ಭಾಗ್ಯಮ್ಮ ಅವರು, ನೋಡು ಭೂಮಿಕಾ, ನಾನ್ ನಿಂಗೆ ಎಷ್ಟೇ ದೂರ ಹತ್ರ ಮಾಡಕ್ ಬಂದ್ರು ನೀನ್ ದೂರನೇ ಆಗ್ತಿದ್ಯಾ. ಏನಾಯ್ತು ಹೇಳಮ್ಮ ಭೂಮಿಕಾ ಅಂತ ಕೇಳ್ತಾರೆ. ಅದು ಅತ್ತೆ, ಹೇಳು ಭೂಮಿಕಾ, ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು? ನೋಡು, ಗೌತಮ್ ತನ್ನ ಸ್ವಂತ ಮಗನ ದೂರ ಮಾಡ್ಕೊಂಡು ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಾ? ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ ಭೂಮಿಕಾ ಅಂತ ಭಾಗ್ಯಮ್ಮ ಕೇಳ್ತಾರೆ. ಆಗ ಭೂಮಿಕಾ ಅವರು, ಹೇಳೋ ಪರಿಸ್ಥಿತಿ ನಾನು ಇರೋದಿಲ್ಲ. ಅದು ಅತ್ತೆ, ಹೇಳಮ್ಮ, ಹೇಳ್ಕೊಳಮ್ಮ. ಶಾಕುಂತಲಾ ಏನೋ ಮುಚ್ಚಿಡ್ತಿದ್ಯಾ, ಹೇಳಮ್ಮ. ಭಾಗ್ಯಮ್ಮ ಅವರು ಕೇಳ್ತಾನೆ ಇರ್ತಾರೆ. ಆಗ ಭೂಮಿಕಾ ಅವ್ರಿಗೆ ಶಾಕ್ ಆಗುತ್ತೆ. ಆಗ ಅಲ್ಲಿಗೆ ಮಲ್ಲಿ, ಆಕಾಶ್ ಎಲ್ರು ಕೂಡ ಓಡ್ ಬರ್ತಾರೆ. ಅಮ್ಮ ಅಮ್ಮ ಅಂತ ಓಡಿ ಬರ್ತಾನೆ ಆಕಾಶ್. ಆಗ ಭಾಗ್ಯಮ್ಮ, ನಿನ್ ಮಗನ ಅಂತ ಕೇಳ್ತಾರೆ. ಆಗ ಭಾಗ್ಯಮ್ಮ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಈ ಕಡೆ ಜಯದೇವ್ ಅವರು, ಇಲ್ಲ, ನಾನ್ ನಿಜವಾಗ್ಲೂ ನೋಡಿದ್ದು ಅಲ್ಲಿ ಮಲ್ಲಿನೇ, ಅಲ್ಲಿ ಭಾಗ್ಯಮ್ಮನು ನೋಡಿದ್ವಿ. ಅಲ್ಲಿ ಮತ್ತೆ ಏನಾಯ್ತು ಏನೋ. ಭಾಗ್ಯಮ್ಮ ಇನ್ನೇನು ನನ್ನ ಕೈ ಅಷ್ಟರಲ್ಲಿ ಕಣ್ಣಿಗೆ ಕಾಣಿಸ್ತಾನೆ ಇರ್ಲಿಲ್ಲ. ಭಾಗ್ಯಮ್ಮ, ಇಲ್ಲ, ನಾನು ಮಲ್ಲಿನ ನೋಡ್ದೆ, ಮಲ್ಲಿನೇ ಅದು ಅಂತ ಹೇಳಿದಾಗ, ಆಗ ದಿಯಾ, ಏನ್ ಜೈ, ನೀವು ಹೋಗಿದ್ ಕಡೆ ಎಲ್ಲ ಮಾನ ಮರ್ಯಾದೆ ತೆಗೆದಿದ್ದೀರಲ್ಲ, ನೋಡಿದ್ರೆ ನೀನು ದೇವಸ್ಥಾನದಲ್ಲಿ ಅಲ್ಲೇ ಮಲ್ಕೊಂಡಿದ್ಯಾ. ಆಗ ಜಯದೇವ್ ಅವರು, ಏನು ನಾನ್ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಅದೇ ಆ ಹುಡ್ಗ ಅಪ್ಪು ಹತ್ರ ಮಾತಾಡ್ತಿದ್ದಲ್ಲ, ಅಲ್ಲ ಹುಡ್ಗನ ಹತ್ರ ನಾನು ಮಲ್ಲಿ ಬಗ್ಗೆ ಹೇಳಕ್ ಹೋದೆ. ಅವಾಗ ನನ್ ಹಿಂದೆಯಿಂದ ಯಾರೋ ಹೊಡೆದ್ರು. ಅಷ್ಟರಲ್ಲಿ ಯಾರು ಹೊಡೆದ್ರು ಅಂತ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇರ್ಲಿಲ್ವಲ್ಲ. ಅಷ್ಟಕ್ಕೂ ಆ ಮಲ್ಲಿ ಏನಾದ್ರೂ ಹೊಡೆದಿರ್ಬೋದಾ ಅಂತ ಜಯದೇವ್ ಅವರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಭೂಮಿಕಾ ಅವರು ಆಕಾಶ್ ಹತ್ರ ಮಾತಾಡಕ್ಕೆ ಅಂತ ಭಾಗ್ಯಮ್ಮ ಹೋಗ್ತಾರೆ. ಆಗ ಭೂಮಿಕಾ ಅವರು, ಅತ್ತೆ ನೀವೇ ಅಜ್ಜಿ ಅಂತ ಅವ್ನಿಗೆ ಗೊತ್ತಾಗೋದ್ ಬೇಡ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ ಭಾಗ್ಯಮ್ಮಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ, ಏನ್ ಮಾತಾಡ್ತಿದ್ಯಾ ಭೂಮಿಕಾ ನೀನು? ಅವನಿಗೂ ತಾಯಿ ಪ್ರೀತಿ ಅಂತ ಬೇಡವಾ? ಯಾಕೆ ನನ್ ಮನ್ಸು ಇಷ್ಟೊಂದು ನೋವು ಮಾಡ್ತಿದ್ಯಾ? ನನಗೂ ನನ್ ಮೊಮ್ಮಗ ಅಂತ ಹೇಳ್ಕೊಬೇಕು. ಯಾಕೆ ಇಷ್ಟೊಂದು ಎಲ್ರನ್ನೂ ದೂರ ಮಾಡ್ಕೊಂತಿದ್ಯಾ? ನನ್ ಮಗನಿಂದನೂ ದೂರ ಮಾಡಿದ್ಯಾ? ಅವನು ನನ್ ಮಗ ಗೌತಮ್ ಎಷ್ಟು ನೋವು ಅನ್ಭವಿಸ್ತಿದ್ದೇನೆ ಅಂತ ನಿನಗೆ ಗೊತ್ತೇನಮ್ಮ? ಭೂಮಿಕಾ ಅವರು, ಅತ್ತೆ ನನ್ನ ಮನ್ಸಲ್ಲಿರೋ ನಿಜ ನಿಮ್ಗೊಂದೆಲ್ಲ ಒಂದ್ ದಿವಸ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನನ್ನನ್ನ ಅರ್ಥ ಮಾಡ್ಕೊಳ್ಳಿ. ಆಗ ಭಾಗ್ಯಮ್ಮ, ಇಲ್ಲ, ನೀನು ಯಾರ್ದು ಕೈವಾಡದಿಂದ ನೀನು ಇಷ್ಟೊಂದು ಎದುರ್ಕೊಂತಿದ್ಯಾ? ಯಾರ್ದು? ಯಾಕಮ್ಮ ನೀನು ಬೇರೆಯವ್ರಿಗೆ ಎದುರ್ಕೊಬೇಕು ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು ತಲೆ ಕೆಳಗಡೆ ಬಗ್ಗಿಸ್ಕೊಂಡಿರ್ತಾರೆ. ಈ ಕಡೆ ಗೌತಮ್ ಅವ್ರಿಗೂ ತುಂಬಾನೇ ಅನುಮಾನ ಆಗುತ್ತೆ. ಇಲ್ಲ, ಅಮ್ಮಗೂ ಕೂಡ ಇವರು ಅಜ್ಜಿ ಅಂತ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ, ನಾನು ಕೂಡ ಗಂಡನೇ ಅಂತ ಹೇಳ್ಬೇಡ ಅಂತ ಹೇಳ್ತಾರೆ ಭೂಮಿಕಾ ಅವರು. ಅಲ್ಲ, ಅಷ್ಟಕ್ಕೂ ಇವರು ಹೆಣ್ಮಗು ಇಲ್ಲ ಅಂತ ಅನ್ನೋ ಕಾರಣಕ್ಕೆ ಇವರು ದೂರ ಇಲ್ಲ, ಬೇರೆ ಏನೋ ಆಗಿದೆ, ಬೇರೆ ಏನೋ ವಿಷಯ ಇದೆ. ಆದಷ್ಟು ಬೇಗ ವಿಷಯ ಏನು ಅಂತ ಕಂಡುಹಿಡಿಯಲೇಬೇಕು ಅಂತ ಗೌತಮ್ ಅವ್ರು ಅನ್ಕೊಂತಾರೆ. ಆಗ ಆಕಾಶ್, ಅಮ್ಮ ಇದ್ಯಾರಿದೆ ಅಂತ ಕೇಳಿದಾಗ, ಆಗ ಮಲ್ಲಿ ಅವರು, ಇದು ನಿನ್ನ ಅಜ್ಜಿ ಕಣು ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ ಭೂಮಿಕಾ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಅದು ಅಮ್ಮನ್ ತರನೇ ಇದಾರಲ್ಲ, ಅಮ್ಮನ್ ತರನೇ ಇದಾರೆ, ಅಜ್ಜಿ ತರ ಅವರು ಆತರ ಹೇಳ್ತಾರೆ. ಆಗ ಆಕಾಶ್ಗೆ ತುಂಬಾನೇ ಖುಷಿ ಆಗುತ್ತೆ.